ಮಾರ್ಗನ್ ಹೌಸ್ ದೆವ್ವಗಳ ರಹಸ್ಯ. ಚೂ ಮಂತರ್ ಕೊಡೋ ಟ್ವಿಸ್ಟ್ ಒಂದಲ್ಲ ಎರಡಲ್ಲ. ಸಿನಿಮಾ ಮಂದಿ ಪ್ಲಾನ್ ಇಂಡಿಯಾ ಲವ್ ಸ್ಟೋರಿ ಮಾಸ್ ಸಬ್ಜೆಕ್ಟ್ಗಳ ಹಿಂದೆ ಹೋಗಿದ್ದೇ ಹೆಚ್ಚು. ಆದರೆ ಹಾರರ್ ಅಂತ ಒಂದು ಕ್ಯಾಟಗರಿನೇ ಇದೆ ಅನ್ನೋದನ್ನೇ ಮರೆತು ಹೋಗುವಷ್ಟು ತಿರಸ್ಕರಿಸಿದ್ದರು. ಆದರೆ ಹಾರರ್ ಸಿನಿಮಾ ನೋಡುವುದನ್ನು ಪ್ರೇಕ್ಷಕರು ಇಷ್ಟಪಡುತ್ತಾರೆ ಅನ್ನೋದು ಈಗಾಗಲೇ ಸಾಬೀತಾಗಿದೆ. ಕಳೆದ ವರ್ಷ ಬಾಕ್ಸ್ ಆಫೀಸ್ನಲ್ಲಿ ಸದ್ದು ಮಾಡಿದ್ದ ಸ್ತ್ರೀ 2 ಒಂದು ಉದಾಹರಣೆ. ಈಗ ಕನ್ನಡದಲ್ಲೂ ಹಾರರ್ ಸಿನಿಮಾ ಪ್ರಿಯರನ್ನು ರಂಜಿಸುವುದಕ್ಕೆ ಚೂ ಮಂತರ್ ಇಂದು ಜನವರಿ 10ನೇ ತಾರೀಕು ರಿಲೀಸ್ ಆಗಿದೆ. ಥಿಯೇಟರ್ಗಳು ಸಿಗುತ್ತಿಲ್ಲ ಅಂತ ಗೋಳಾಡುತ್ತಲೇ ಚಿತ್ರಮಂದಿರಕ್ಕೆ ಲಗ್ಗೆ ಇಟ್ಟ ಈ ಸಿನಿಮಾ ಪ್ರೇಕ್ಷಕರಿಗೆ ಕಿಕ್ ಕೊಡುತ್ತಾ ವರ್ಷದ ಮೊದಲ ಹಿಟ್ ಸಿನಿಮಾ ಆಗುತ್ತಾ ಮತ್ತೆ ಹಾರರ್ ಸಿನಿಮಾಗಳು ಹೆಚ್ಚಾಗುವಂತೆ ಮಾಡುತ್ತಾ? ನೋಡೋಣ ಬನ್ನಿ ಚಿತ್ರ ವಿಮರ್ಶೆ. ಚೂ ಮಂತರ್. ಚೂ ಮಂತರ್ ಹಾರರ್ ಕಾಮಿಡಿ ಸಿನಿಮಾ. ಶರಣ್ ಚಿಕ್ಕಣ್ಣ ಅಂತಹ ಹಾಸ್ಯ ಲೋಕದ ದಿಗ್ಗಜರು ಇರುವಾಗ ಕಾಮಿಡಿ ಇಲ್ಲದೆ ಇದ್ದರೆ ಹೇಗೆ? ಹೀಗಾಗಿ ಕರ್ವ ಸಿನಿಮಾದ ನಿರ್ದೇಶಕ ನವನೀತ್ ಭಯನು ಹುಟ್ಟಿಸಬೇಕು, ನಗುವನ್ನು ಸರಿಸಬೇಕು ಅಂತಹ ಕಥೆಯನ್ನು ಆಯ್ಕೆ ಮಾಡಿಕೊಂಡು ತೆರೆಯ ಮೇಲೆ ಬಂದಿದ್ದಾರೆ. ಹಾಗಿದ್ದರೆ ಚೂ ಮಂತರ್ ಸಿನಿಮಾ ಹೇಗಿದೆ, ಪ್ಲಸ್ ಏನು ಮೈನಸ್ ಏನು ತಿಳಿಯುವುದಕ್ಕೆ ಬನ್ನಿ ಚಿತ್ರ ವಿಮರ್ಶೆಯನ್ನು ನೋಡೋಣ. ದೆವ್ವ ಬಿಡಿಸುವುದರಿಂದಲೇ ಚೂ ಮಂತರ್ ಸಿನಿಮಾದ ಕತೆ ಆರಂಭ ಆಗುತ್ತೆ. ಹಾಗಂತ ಚೂ ಮಂತರ್ ಅನ್ನೋದು ಮಂತ್ರನೋ ಮತ್ತೊಂದು ಏನೋ ಅಲ್ಲ. ಇದೊಂದು ದೆವ್ವ ಬಿಡಿಸುವ ಆಫೀಸಿನ ಹೆಸರು. ಅದರಲ್ಲಿ ಶರಣ್ ಚಿಕ್ಕಣ್ಣ, ಅದಿತಿ ಪ್ರಭುದೇವ ಪ್ರಮುಖರು. ದೆವ್ವ ಬಿಡಿಸೋದ್ರಲ್ಲಿ ನಿಸ್ಸೀಮನಾಗಿಲ್ಲ. ಶರಣ್ ಚಿಕ್ಕಣ್ಣ ಹಾಗೂ ಅದಿತಿ ಪ್ರಭುದೇವ ನಿಧಿಯನ್ನು ಹುಡುಕಿಕೊಂಡು ಮಾರ್ಗನ್ ಹೌಸ್ಗೆ ಹೋಗುತ್ತಾರೆ. ಅಲ್ಲಿಂದ ಕಥೆಗಳ ಒಂದು ಕತೆ ತೆರೆದುಕೊಳ್ಳುತ್ತಾ ಹೋಗುತ್ತೆ. ಪ್ರತಿಯೊಂದು ಕತೆಗೂ ಒಂದೊಂದು ಕನೆಕ್ಷನ್ ಇದೆ. ಆ ಕತೆಗಳಿಗೂ ಶರಣ್ ಅದಿತಿ ಪ್ರಭುದೇವಗೂ ಲಿಂಕ್ ಇದೆ. ಅದೇನದು ಅಂತ ತಿಳಿಯುವುದಕ್ಕೆ ನೀವು ಸಿನಿಮಾವನ್ನ ಥಿಯೇಟರ್ನಲ್ಲಿ ನೋಡಲೇಬೇಕು. ಚೂ ಮಂತರ್ ಸಿನಿಮಾದಲ್ಲಿ 3 ಪಾತ್ರಗಳು ಹೈಲೈಟ್. ಶರಣ್ 2 ಪಾತ್ರಗಳಲ್ಲಿ ಪ್ರೇಕ್ಷಕರಿಗೆ ಮನೋರಂಜನೆ ನೀಡುತ್ತಾರೆ. ಹಾರರ್ ಸ್ಟೋರಿಯಲ್ಲೂ ಚಿಕ್ಕಣ್ಣನ ಕಾಮಿಡಿ ಕಿಕ್ ಎದ್ದು ಕಾಣುತ್ತೆ. ಅದಿತಿ ಪ್ರಭುದೇವ ಪಾತ್ರ ಇಷ್ಟಪಡುವಂತಿದೆ. ಇವರೊಂದಿಗೆ ಮೇಘನಾ ಬಾಂಕರ್, ಪ್ರಭು ಮುಂಡ್ಕರ್, ರಜನಿ ಭಾರದ್ವಾಜ್, ಗುರು ಕಿರಣ್, ಪ್ರಥಮ್, ಓಂ ಪ್ರಕಾಶ್ ರಾವ್ ಕೂಡ ಪ್ರೇಕ್ಷಕರಿಗೆ ಇಷ್ಟ ಆಗುತ್ತಾರೆ. ಕರ್ವ ಅಂತಹ ಹಿಟ್ ಸಿನಿಮಾವನ್ನು ನೀಡಿದ್ದ ನವನೀತ್ ಮತ್ತೊಂದು ಹಾರರ್ ಸಿನಿಮಾ ನಿರ್ದೇಶಿಸಿ ಯಶಸ್ವಿಯಾಗಿದ್ದಾರೆ. ಕೆಲವು ಚಿಕ್ಕ ಪುಟ್ಟ ತಪ್ಪುಗಳ ಕಂಡರೂ ಪ್ರೇಕ್ಷಕರಿಗೆ ಮನೋರಂಜನೆ ಕೊಡುವಲ್ಲಿ ಹಿಂದೆ ಬಿದ್ದಿಲ್ಲ. ಹಾಲಿವುಡ್ ಸಿನಿಮಾ ಫೀಲ್ ಕೊಡುವಂತೆ ನಿರ್ದೇಶಿಸಿದ್ದಾರೆ. ಆದರೆ ಇಂಟರ್ವೆಲ್ಗೆ ಗಮನ ಕೊಟ್ಟಂತೆ ಕ್ಲೈಮ್ಯಾಕ್ಸ್ ಕೊಟ್ಟಿದ್ರೆ ಪ್ರೇಕ್ಷಕರು ಮತ್ತಷ್ಟು ಇಷ್ಟಪಡುತ್ತಿದ್ದರು ಅಂತಲೂ ಅನ್ನಿಸುತ್ತೆ. ಈ ಸಿನಿಮಾದ ಇಂಟರ್ವೆಲ್ ಸಖತ್ ಇಂಟ್ರೆಸ್ಟಿಂಗ್ ಆಗಿದೆ. 15 ನಿಮಿಷದ ಪ್ರೇಕ್ಷಕರಲ್ಲಿ ಭಯವನ್ನು ಹುಟ್ಟಿಸುತ್ತಾ ಸಖತ್ ಕಿಕ್ ಕೊಡುತ್ತೆ. ಮಾರ್ಗನ್ ಹೌಸ್ ಅನ್ನು ಚೆನ್ನಾಗಿ ಸೆರೆ ಹಿಡಿಯಲಾಗಿದೆ. ಅನೂಪ್ ಪೆತ್ತುಕಾರನ ಛಾಯಾಗ್ರಹಣ ಕಣ್ಮುಂದೆ ಬರುತ್ತೆ. ಕ್ಲೈಮ್ಯಾಕ್ಸ್ ನಲ್ಲಿ ಬರುವ ವಿಷ್ಣು ದಾದ ಇಡೀ ಸಿನಿಮಾದಲ್ಲಿಯೂ ಹೈಲೈಟ್. ಅದ್ಯಾಕೆ ಹೇಗೆ ಬಂದರು ಅನ್ನೋದನ್ನ ಸಿನಿಮಾದಲ್ಲಿಯೇ ನೋಡಬೇಕು. ಚೂ ಮಂತರ್ ಸಿನಿಮಾದಲ್ಲಿ ನಿರ್ದೇಶಕ ನವನೀತ್ ಅಲ್ಲಲ್ಲಿ ಕೆಲವು ತಪ್ಪುಗಳನ್ನು ಮಾಡಿದ್ದಾರೆ ಅನ್ನಿಸುತ್ತೆ. ಕೆಲವು ಸನ್ನಿವೇಶಗಳಿಗೆ ಕಾರಣ ಸಿಗುವುದಿಲ್ಲ. ಹಾಗೆ ಪವರ್ಫುಲ್ ಇಂಟರ್ವಲ್ ನೋಡಿದವರಿಗೆ ಕ್ಲೈಮ್ಯಾಕ್ಸ್ ಅಯ್ಯೋ ಇಷ್ಟಕ್ಕೆ ಮುಗಿದು ಹೋಯ್ತಾ ಅನಿಸುತ್ತೆ. ಪಾರ್ಟ್ 2ಗೆ ಲೀಡ್ ಕೊಡುವ ಉತ್ಸಾಹದಲ್ಲಿ ಹೀಗಾಯ್ತಾ ಗೊತ್ತಿಲ್ಲ. ಒಟ್ನಲ್ಲಿ ಹಾರರ್ ಪ್ರಿಯರಿಗೆ ಈ ಸಿನಿಮಾ ಖಂಡಿತ ಇಷ್ಟ ಆಗುತ್ತೆ. ಅದೇ ಕ್ಲಾಸ್ ಮಾಸ್ ಲವ್ ಸ್ಟೋರಿ ನೋಡಿ ಬೋರ್ ಆಗಿದ್ದರೆ ಈ ಹಾರರ್ ಕಾಮಿಡಿ ರಿಫ್ರೆಶ್ ಅನ್ನಿಸಬಹುದು. ಪ್ರಿಯ ವೀಕ್ಷಕರೇ, ಈ ಸಿನಿಮಾವನ್ನ ಥಿಯೇಟರ್ನಲ್ಲೇ ನೋಡಿ. ಯಾಕಂದ್ರೆ ಕನ್ನಡ ಸಿನಿಮಾವನ್ನ ನೋಡಲೇಬೇಕು. ಕನ್ನಡ ಸಿನಿಮಾನ ಕನ್ನಡಿಗರೇ ನೋಡದೆ ಹೋದ್ರೆ ನಮ್ಮ ಕನ್ನಡ ಚಿತ್ರರಂಗ ಬೆಳೆಯೋದು ಹೇಗೆ? ಪ್ರಿಯ ವೀಕ್ಷಕರೇ, ದಯವಿಟ್ಟು ನಮ್ಮ ಕನ್ನಡ ಸಿನಿಮಾವನ್ನ ಥಿಯೇಟರ್ನಲ್ಲೇ ನೋಡಿ, ಪ್ರೋತ್ಸಾಹಿಸಿ. ಮತ್ತೆ ಮುಂದಿನ ಚಿತ್ರ ವಿಮರ್ಶೆಯೊಂದಿಗೆ ಭೇಟಿಯಾಗ್ತೀನಿ. ಅಲ್ಲಿಗೂ ನಮಸ್ಕಾರ ಪ್ರಿಯ ವೀಕ್ಷಕರೇ, ನಮಸ್ಕಾರ.